ನೋಡಿ ಮಸಾಲಾ ಪಾಪಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥ ಇದು ಅಕ್ಕಿ ಹಪ್ಪಳ, ಆಮೇಲೆ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಸಣ್ಣ ಚೋಚೋ, ಮಸಾಲೆ ಕಡಲೆ ಬೀಜ, ಉಪ್ಪಿನ ಪುಡಿ, ಖಾರದ ಪುಡಿ, ನಿಂಬೆಹಣ್ಣು, ಜೀರಿಗೆ ಪುಡಿ. ಈ ಮಾಡುವ ವಿಧಾನ ಎಲ್ಲನೂ ಸಣ್ಣ ಕಟ್ ಮಾಡ್ಕೋಬೇಕು. ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಮಧ್ಯಾಹ್ನ ಸಂಜೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರ್ತದೆ ಮಕ್ಕಳಿಗೆ. ಇದನ್ನ ಈ ಥರ ಬೇಯಿಸ್ಕೋಬೇಕು, ಎಣ್ಣೆಲಿ ಬೇಯಿಸ್ಕೋಬಾರ್ದು, ಸುಟ್ಕೋಬೇಕು. ಈ ಥರ ಸುಟ್ಕೊಂಡೆ ಇವಾಗ ಎಲ್ಲನೂ ಹಾಕ್ತೀನಿ. ಸ್ವಲ್ಪ ಎಣ್ಣೆ ತಗೊಂಡು ಎಲ್ಲ ಇದು ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಎಣ್ಣೆ ಸ್ವಲ್ಪನೇ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಜೀರಿಗೆ ಇದಾಕ್ಬಿಡ್ಬೇಕು ಇಲ್ಲೇ ಕೆಳಗಡೆ. ಸ್ವಲ್ಪ ಈರುಳ್ಳಿ. ಲಾಸ್ಟ್ ಫೈನಲು ಈ ಥರ ಮಾಡಿ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಸಣ್ಣ ಚೋಚೋ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದವರು ಅಷ್ಟಕ್ಕೆ ಮಾಡ್ಕೋಬಹುದು ಬೇಕಾದ್ರೆ. ಸೌತೆಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕೆಲ್ಲ. ಆಮೇಲೆ ಟೊಮೊಟೊ, ಮಸಾಲೆ ಕಡಲೆ ಬೀಜ ಬೇಕು ಅಂದ್ರೆ ಹಾಕೋಬೋದು, ಆಪ್ಷನಲ್ಲು. ನಿಮ್ಗೆ ಇಷ್ಟಪಟ್ಟರೆ ಹಾಕೊಳ್ಳಿ, ಇಲ್ಲ ಅಂದರೆ ಆ ಥರ ಇದ್ರಲ್ಲೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿನ ಪುಡಿ ಉದುರಿಸ್ರಿ. ಅಷ್ಟಲ್ಲಿ ಲೆಮನ್ನು ಹಿಂಡ್ಕೊಳ್ಳಿ, ಟೇಸ್ಟ್ ಕೊಡುತ್ತೆ ಇದು ತುಂಬ. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉದುರಿಸ್ಕೊಳ್ಳಿ ಚೆನ್ನಾಗಿ.